ಶಂಕಿತ ಉಗ್ರರಿಗೆ ಪಾಕಿಸ್ತಾನ ನಂಟು, ಅದರಲ್ಲಿ ಅನುಮಾನನೇ ಅಲ್ಲ ರೀ. ಕರಾಚಿ ನಂಟು ಬಗ್ಗೆ ತನಿಖಾ ತಂಡಕ್ಕೆ ಈಗ ದೊಡ್ಡ ಸಾಕ್ಷ್ಯ ಸಿಗ್ತಾ ಇದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಪ್ರತ್ಯುತ್ತರ ಆತಂಕ ಈಗ ಮನೆ ಮಾಡಿದೆ. ಅದಕ್ಕೆ ಪಾಕಿಸ್ತಾನ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಬಳಿ ಕಟ್ಟೆಚ್ಚರ ವಹಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿರುವಂಥವ್ರನ್ನೆಲ್ಲ ಪಾಕಿಸ್ತಾನದ ಒಳಗಡೆಗಿಂತ ಭಾರತದ ಗಡಿ ಭಾಗದಿಂದ ಅಷ್ಟೆಲ್ಲೋ ದೂರದಲ್ಲಿ ಕರ್ಕೊಂಡು ಹೋಗಿದ್ದಾರಂತೆ. ನಾನು ನೋಡ್ತಾ ಇದ್ದೆ ಅದರ ಮಾಹಿತಿಯನ್ನ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ನೇರವಾಗಿದೆ. LETಯ ಎರಡನೆಯ ವಿಂಗ್ ಆಗಿರುವಂತಹ TRF ಅಂತ ಕರೆಸ್ಕೊಳ್ಳುತ್ತೆ, ದ ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಹೇಳಿ. ಅದೇ ಇದಕ್ಕೆ ಮೂಲವಾಗಿರೋದು. 370 ಆದ ನಂತರ ಈ TRF ಆಕ್ಟಿವ್ ಆಗಿದ್ದಿತ್ತು. TRF ಹೇಗೆ ಅಂತಂದ್ರೆ ಆನ್ಲೈನಲ್ಲಿ ಇವ್ರದ್ದು ವ್ಯವಹಾರಗಳೆಲ್ಲ, ಆನ್ಲೈನಲ್ಲಿ ಯುವಕರನ್ನ ಸೆಳೆಯೋದು, ಅವರನ್ನ ತರಬೇತಿಗೊಳಿಸ್ಕೊಳ್ಳೋದು, ಅವರನ್ನು ತಯಾರು ಮಾಡಿಟ್ಕೊಳ್ಳೋದು. ಫಾಲ್ಕನ್ ಸ್ಕ್ವಾಡ್ ಅಂತ ಕರೀತಾರೆ ಇದನ್ನ. 2019ರಿಂದ ಆಕ್ಟಿವ್ ಆಗಿರುವಂಥದ್ದು ಇದು. LETಯ ಎರಡನೆಯದ್ದು. ಇವ್ರಿಗೆ ಯಾರು ಟ್ರೈನಿಂಗ್ ಕೊಡ್ತಾರೆ ಅಂತಂದ್ರೆ ISI ಸಪೋರ್ಟ್ ಇದೆ, ಪಾಕಿಸ್ತಾನ ಸೇನೆ ಇದಕ್ಕೆ ಸಪೋರ್ಟ್ ಇದೆ. ISI ಸಪೋರ್ಟ್ ಮಾಡುವಂತಹ ಈ LETಯ ಇನ್ನೊಂದು ವಿಂಗ್ ಆಗಿರುವಂಥ TRF ಅನ್ನ ಪಾಕಿಸ್ತಾನದ ಹೊಡೆದಾಕಕ್ಕಾಗಲ್ವಾ? ದಿಸ್ ಇಸ್ ದ ರೈಟ್ ಟೈಮ್. ಇದೇ ಸರಿಯಾದಂತಹ ಸಂದರ್ಭ. ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಒಳಗೆ ಎಡ್ಕೊಳ್ಳಿ, ಹೊಡೆದಾಕಿ ನನ್ನ ಮಕ್ಕಳು, ಅವಾಗ ಸರಿ ಆಗತ್ತೆ ಇವರಿಗೆಲ್ಲ. ಸ್ಥಳೀಯರ ನೆರವಿನಿಂದಲೇ ದಾಳಿ ಶಂಕೆ. ಅನುಮಾನನೇ ಇಟ್ಕೊಳಕ್ ಹೋಗ್ಬಿಡಿ. ನಾನು ಹೇಳಿದ ಅನುಮಾನನೇ ಇಟ್ಕೊಳಕ್ ಹೋಗ್ಬಿಡಿ. ಸ್ಥಳೀಯರೇ ನೆರವು ನೀಡಿರುವಂತಹ ಶಂಕೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ದಕ್ಷಿಣ ಕಾಶ್ಮೀರದ ಸುಮಾರು 2500ಕ್ಕೂ ಹೆಚ್ಚು ಮಂದಿಯ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಭದ್ರತಾ ಪಡೆಗಳು ಈಗ ತನಿಖೆಗೆ ಇಳಿದಿದೆ. ದೇಶದ ಒಳಗಡೆಗೆ ಇರುವಂತಹ ಈ ಜನರಿಂದಾನೇ ಈ ರೀತಿಯಾಗಿ ಕೃತ್ಯ ಆಗಿರೋದು. ಯಾಕೆ ಹಲವು ಘಟನೆಗಳಿಲ್ವಾ? ಮುಂಬೈ ದಾಳಿ ಹೇಗಾಯಿತು? ಮುಂಬೈ ದಾಳಿ ಹೇಗಾಗಿತ್ತು? ಅಲ್ಲಿ ಸ್ಥಳೀಯರ ನೆರವಿಲ್ದಿಂದಲೇ ಆಗಿರೋದು. ಹೇಗೆ ಬರಕ್ಕೆ ಸಾಧ್ಯ ಆಯ್ತು ಅಲ್ಲಿ? ಇಲ್ಲಿ ಗಡಿ ಭಾಗದಿಂದ ಇಷ್ಟು ಒಳಗಡೆಗೆ ಬಂದು ಈ ರೀತಿಯಾಗಿ ಹೊಡೆಯುವ ಮಟ್ಟಕ್ಕೆ ಬರ್ತಾರೆ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಇಲ್ಲದೆ ಬರ್ತಾರೇನ್ರಿ? ಅವ್ರಿಗೆ ಬೆಂಬಲ ಇಲ್ಲದೆ ಬರ್ತಾರ? ಅಷ್ಟೊಂದು ವೆಪನ್ಸ್ಗಳನ್ನೆಲ್ಲ ಇಟ್ಕೊಂಡು ಹೇಗೆ ಬರಕ್ಕೆ ಸಾಧ್ಯ ಆಗತ್ತೆ? ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನಿದೆ ಮಾಹಿತಿ ಈಗ? ಅರುಣ್, ಭದ್ರತಾ ಪಡೆಗಳು, ಭದ್ರತಾ ಏಜೆನ್ಸಿಗಳು ನಿನ್ನೆ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಮಾಹಿತಿಯಂತ ಕಲೆ ಹಾಕುವಂತ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ಸಂಗತಿಗಳು ಕೂಡ ಈಗ ಬಹಿರಂಗ ಆಗ್ತಾ ಇರುವಂತದ್ದು. ಈ ಒಂದು ದಾಳಿಯ ಹಿಂದೆ ನೇರವಾಗಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ನಿನ್ನೆ ದಾಳಿ ನಡೆದಂತ ಸಂದರ್ಭದಲ್ಲಿ ಲಷ್ಕರ್ ಎ ತೊಯ್ಬಾ ಈ ಒಂದು ಏನು ದಾಳಿಯ ಹೊಣೆಯನ್ನ ಹೊತ್ಕೊಂಡಿತ್ತು. ಸೊ ಈಗ ಈ ದಾಳಿಯನ್ನ ಮಾಡಿಸಿದ್ದು ಪಾಕಿಸ್ತಾನ, ಅದರ ISI ತಂಡ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂತ ಕೆಲಸವನ್ನ ಕೂಡ ಭದ್ರತಾ ಪಡೆಗಳು ಮಾಡ್ತಾ ಇರುವಂತದ್ದು. ಏಜೆನ್ಸಿಗಳು ದಕ್ಷಿಣ ಕಾಶ್ಮೀರದ 1500ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಈಗ ಮಾಡ್ತಾ ಇರುವಂತದ್ದು. ಸ್ಥಳೀಯರಿಂದ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಭದ್ರತಾ ಏಜೆನ್ಸಿಗಳಿಗೆ ತನಿಖೆಯನ್ನು ನಡೆಸಬೇಕಾದಂತ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು, ಇನ್ಪುಟ್ಸ್ಗಳು ಸಿಕ್ಕಿರುವಂತದ್ದು. ಅದು ಏನು ಅಂದ್ರೆ, ನಿನ್ನೆ ಪಹಲ್ಗಾಮ್ನ ಏನು ದಾಳಿಯನ್ನು ನಡೀತು, ಇದಕ್ಕೆ ಸ್ಥಳೀಯರ ಸಹಕಾರ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಅವರಿಗೆ ಯಾರು ನೆರವು ಕೊಟ್ಟರು, ಅವ್ರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಏನಾದರೂ ಹೆಲ್ಪ್ ಮಾಡಲಾಗಿದೆಯಾ ಅನ್ನುವಂಥದ್ದನ್ನು ಕೂಡ ಈಗ ಪರಿಶೀಲಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಭದ್ರತಾ ಪಡೆಗಳು ಸಾಕಷ್ಟು ಆಕ್ಟಿವ್ ಆಗಿರುವಂತದ್ದು. ಒಂದು ಕಡೆ ಕೋಬಿಂಗ್ ನಡೀತಾ ಇದೆ, ಮತ್ತೊಂದು ಕಡೆ ನಿನ್ನೆ ಯಾರು ಸಂತ್ರಸ್ತರಿದ್ರು, ಯಾರು ಮೃತಪಟ್ಟಿದ್ರು ಅವರ ಕುಟುಂಬಸ್ಥರ ಹೇಳಿಕೆಯನ್ನು ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು. ಮತ್ತೊಂದು ಕಡೆ ಪಹಲ್ಗಾಮ್ನ ದಾಳಿಯಾದಂತ ಪ್ರದೇಶ ಏನಿದೆ ಅಲ್ಲಿ ಹೋಗಿ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಇಂಟೆಲಿಜೆನ್ಸ್ ಮೂಲಗಳಿಂದ ಏನೆಲ್ಲ ಅಂಶಗಳು ಸಿಗ್ತಾ ಇದೆ ಅನ್ನುವಂಥದ್ದನ್ನ ಇಟ್ಕೊಂಡು ಎಲ್ಲಾ ಆಯಾಮಗಳಲ್ಲಿ ಸಮಗ್ರವಾದಂತಹ ವರದಿಯನ್ನ ಕಲೆ ಹಾಕಿ ಇದರ ಹಿಂದೆ ಇರುವಂತಹ ಏನು ಮಾಸ್ಟರ್ ಮೈಂಡ್ ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈಗ ಸೈಯದ್ ಹಫೀಸ್ ಏನಿದ್ದಾರೆ, ಅವರ ನೇತೃತ್ವ ಅಥವಾ ಅವರ ಕುತಂತ್ರ ಇಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳನ್ನ ಸಂಗ್ರಹಿಸುವಂತ ಕೆಲಸ ಈಗ ಭದ್ರತಾ ಏಜೆನ್ಸಿಗಳು ಮಾಡ್ತಾ ಇದ್ದಾವೆ. ಅರುಣ್, ಶ್ರೀನಗರದ ವಾಚ್ ಟವರ್ ಬಳಿ ಇದ್ದೀರಾ ನೀವು. ಶ್ರೀನಗರದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಈಗ? ಯಾವ ರೀತಿಯಾದಂಥ ಭದ್ರತೆಯನ್ನ ಕೊಟ್ಟಿದ್ದಾರೆ ಅಲ್ಲಿ ಶಬೀರ್? ಯಾವ ರೀತಿ ಜನ ಆತಂಕದಲ್ಲಿದ್ದಾರೆ ಅಂತ ಹೇಳಿ. ನೀವು ಅದೇ ಸರ್ಕಲ್ ಅಲ್ಲಿ ಇದ್ದೀರಲ್ವಾ ಶ್ರೀನಗರದಲ್ಲಿ? ಹೌದು. ಈಗ ಸದ್ಯಕ್ಕೆ ನಾನು ಶ್ರೀನಗರದಲ್ಲಿರುವಂತಹ ಕ್ಲಾಕ್ ಟವರ್, ಅಂದ್ರೆ ಲಾಲ್ ಚೌಕ್ನ ಕ್ಲಾಕ್ ಟವರ್ ನ ಮುಂಭಾಗದಲ್ಲಿದ್ದೀನಿ. ಇದು ಒಂದು ಐತಿಹಾಸಿಕ ಸ್ಥಳ. ಶ್ರೀನಗರದಲ್ಲಿ ಸಾಕಷ್ಟು ಇತಿಹಾಸ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಗೊತ್ತೇ ಇರುವಂತದ್ದು.
ಇಲ್ಲಿ ನೀವು ನೋಡಬೇಕು, ಈಗ ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇದ್ದಾವೆ ಬೆಳಗ್ಗೆಯಿಂದಲೂ ಕೂಡ. ಕಾಶ್ಮೀರಿಗರು ಬೆಳಗ್ಗೆಯಿಂದಲೂ ಕೂಡ ಹಂತ ಹಂತಗಳಲ್ಲಿ ಬಂದು ತಮ್ಮ ಪ್ರತಿಭಟನೆಯನ್ನು ದಾಖಲಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇವತ್ತು ಮುಖ್ಯವಾಗಿ ಕಾಶ್ಮೀರ್ ಬಂದ್ಗೆ ಕರೆಯನ್ನು ಕೂಡ ಕೊಡಲಾಗಿತ್ತು. ಅದರಂತೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಮುಚ್ಚಲಾಗಿದೆ. ಸ್ಥಳೀಯರೆಲ್ಲರೂ ಕೂಡ ಇಲ್ಲಿ ಬಂದು ಲಾಲ್ ಚೌಕ್ನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನೋಡಿ, ಪ್ರವಾಸಿಗರು ಶ್ರೀನಗರಕ್ಕೆ ಬಂದ್ರೆ ಫಸ್ಟ್ ವಿಸಿಟ್ ಮಾಡುವಂತ ಸ್ಥಳ ಲಾಲ್ ಚೌಕ್ ಆಗಿರುವಂತದ್ದು. ಯಾಕಂದ್ರೆ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಕೂಡ ಆಗಿರುವಂಥದ್ದು, ಮತ್ತೆ ಇದಕ್ಕೊಂದಿಷ್ಟು ಐತಿಹಾಸಿಕ ಮಹತ್ವವು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಹೆಚ್ಚು ಟೂರಿಸ್ಟ್ಗಳು ಬರ್ತಾರೆ. ಟೂರಿಸ್ಟ್ಗಳನ್ನೇ ನಂಬ್ಕೊಂಡು ಸಾಕಷ್ಟು ಅಂಗಡಿ ಮುಂಗಟ್ಟುಗಳಿದಾವೆ. ನೀವು ನೋಡ್ಬೋದು, ಸುತ್ತಲೂ ಒಮ್ಮೆ ನಾನು ನಿಮ್ಮ ಕ್ಯಾಮ್ರಾವನ್ನ ಪ್ಯಾನ್ ಮಾಡಿಸ್ತೀನಿ, ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅನ್ನುವಂಥದ್ದನ್ನ. ಪ್ರತಿಭಟನೆ ಮಾಡುವಂತಹ ಜನರನ್ನ ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು, ವ್ಯಾಪಾರ ವಹಿವಾಟುಗಳನ್ನ ಬಂದ್ ಮಾಡಿರುವಂಥದ್ದು. ಕೆಲವೊಂದಿಷ್ಟು ಹೋಟೆಲ್ಗಳು ಓಪನ್ ಇದಾವೆ, ಯಾಕಂದ್ರೆ ಬಂದಿರುವಂತಹ ಟೂರಿಸ್ಟ್ಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥದ್ದನ್ನ ಹೊರತುಪಡಿಸಿದ್ರೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಬಹಳಷ್ಟು ಕಾಶ್ಮೀರಿಗಳು ಬಂದು ಈ ಒಂದು ಕೃತ್ಯವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನಾನು ಇಡೀ ಶ್ರೀನಗರವನ್ನ ಓಡಾಡುವಂತ ಸಂದರ್ಭದಲ್ಲಿ ಗಮನಿಸ್ತಿದ್ದೆ ಅರುಣ್, ಬಹಳಷ್ಟು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಸಾಮಾನ್ಯವಾಗಿ ಹಗಲೊತ್ತಲ್ಲಿ ಏನು ಜನ ಸಂಖ್ಯೆ ಓಡಾಡಬೇಕಾಗಿತ್ತು ಆ ಪ್ರಮಾಣದ ಜನ ನೋಡ್ಲಿಕ್ಕೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಮತ್ತೆ ಎಲ್ಲೇ ಹೋದ್ರೂ ಕೂಡ ಕೇಂದ್ರದ ಮೀಸಲು ಪಡೆಗಳು, ಜಮ್ಮು ಕಾಶ್ಮೀರ ಪೊಲೀಸರ ಸರ್ಪಗಾವಲೆ ನೋಡ್ಲಿಕ್ಕೆ ಸಿಗ್ತಾ ಇದೆ.